ನಮಸ್ತೆ, ನಾನು ಸುಮಂಗಲಾ ಶೆಟ್ಟಿ, ತತ್ವಮಸಿ ಯೋಗ ಕೇಂದ್ರದಿಂದ ಬಂದಿರೋದು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಮೆಕ್ಯಾನಿಕಲ್ ಲೈಫ್ ಆಗಿದೆ. ನಮ್ಗೆ ಯಾಕಪ್ಪ ಬೇರೆಯವ್ರ ಚಿಂತೆ ಆ ಥರ ಎಲ್ಲ ಯೋಚನೆ ಮಾಡೋ ಸಮಯ ಬಂದಿದೆ. ಅವರವ್ರ ಪಾಡಿಗೆ ಅವರವ್ರು ಇರ್ತಾರೆ. ಆದರೆ ಈ ವಾಣಿಯವರು ಹಾಗಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದಾರಲ್ವ. ಇಲ್ಲಿ ಎಷ್ಟೊಂದು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನನಗೆ ತುಂಬ ಸಂತೋಷ ಆಯಿತು. ನಾನು ಇಲ್ಲಿ ಬಂದು ಎಲ್ಲ ಭಾಗವಹಿಸಿ ಎಲ್ಲ ನೋಡಿಕೊಂಡು ಬಂದಿದ್ದೀನಿ. ನನಗೆ ಈಗ ತುಂಬ ಖುಷಿಯಾಗಿದೆ. ಇನ್ನು ಮುಂದೆ ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಇವ್ರ ಕಡೆಯಿಂದ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ವಾಣಿಯವರು ಒಂದು ಎಲೆಮರೆ ಕಾಯಿ ಥರ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದೆ ನುಗ್ಗಿ ಅವ್ರ ಸ್ವಂತ ಖರ್ಚಿಂದ ಇಷ್ಟೆಲ್ಲ ಹೆಲ್ತ್ ಕ್ಯಾಂಪ್ ಆಗ್ಬೋದು, ಸಾಮಾಜಿಕ ಒಂದು 5-6 ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿದ್ದೀನಿ. ನಿಜವಾಗ್ಲೂ ಇಂಥವ್ರಿಗೆಲ್ಲ ಒಂದು ಅವಕಾಶಗಳು ಒದಗಿ ಬರಬೇಕು, ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ತುಂಬ ಸಾಮಾಜಿಕ ಚಟುವಟಿಕೆ ಎಲ್ಲ ಮಾಡ್ತಾರೆ. ಇವ್ರನ್ನ ನೋಡಿದ್ರೆ ಎಲ್ಲರಿಗೂ ಸ್ಫೂರ್ತಿ. ಗಾಡ್ ಬ್ಲೆಸ್ ಯು. ಇವ್ರಿಗೆ ಎಲ್ಲರಿಗೂ ಚೆನ್ನಾಗಿರ್ತೀವಿ. ತುಂಬ ಚೆನ್ನಾಗೆಲ್ಲ ಸೇವೆಗಳಲ್ಲಿ ಮುಂದೆ ನುಗ್ಗಿ ಭಾಗವಹಿಸ್ತಾರೆ. ತುಂಬ ನಮಗೆಲ್ಲ ಖುಷಿಯಾಗಿದೆ. ಥ್ಯಾಂಕ್ ಯು. ಪಟ್ಟಣಪಾಳ್ಯದಲ್ಲಿ ಇಲ್ಲಿ ಅಣ್ಣಮ್ಮ ಉತ್ಸವ ಮತ್ತು ಅನ್ನದಾನ ಮತ್ತು ಹೆಲ್ತ್ ಕ್ಯಾಂಪು ಇವರೇ ಮುಂದೆ ನಿಂತು ಹೆಲ್ತ್ ಕ್ಯಾಂಪಲ್ಲಿ ನಡೆಸ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಪಬ್ಲಿಕ್ ತುಂಬ ಇದೆ. ಯಾಕಂದರೆ ತುಂಬ ಏಜ್ ಆಗಿರೋರೆಲ್ಲರೂ ಅವ್ರಿಗೆ ಆಸ್ಪತ್ರೆಗೆ ಹೋಗೋಕ್ಕಾಗಿರಲ್ಲ, ಮಕ್ಕಳು ಕರ್ಕೊಂಡು ಹೋಗಿರಲ್ಲ, ಏನೋ ಒಂದು ಇರುತ್ತೆ. ಆದರೆ ಇಲ್ಲಿಂದ ಮಾಡಿದಾಗ ಎಲ್ಲರೂ ಒಟ್ಟೊಟ್ಟಿಗೆ ಬಂದು ಫ್ಯಾಮಿಲಿ ಜೊತೆ ಬಂದು ಹೆಲ್ತ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅವ್ರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಇದು ಎಲ್ಲ ಕಡೆ ನಡೀಲಿ ಅಂತ ಎಲ್ಲರೂ ಆಸೆ ಪಡ್ತೀವಿ. ಹಾಗಾಗಿ ವಾಣಿಯವ್ರಿಗೆ ತುಂಬ ಕೃತಜ್ಞತೆಗಳು. ಥ್ಯಾಂಕ್ ಯು. ಮಾತಾಡಿ ಮೇಡಮ್. ಹೆಲ್ತ್ ಕ್ಯಾಂಪ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಬ್ಬರೇ ನಿಂತು ಇಷ್ಟೆಲ್ಲ ಮಾಡೋದು ಕಷ್ಟ ಇದೆ. ಯಾರೂ ಈ ಥರ ಕೆಲಸ ಮಾಡಲ್ಲ. ಮುಂದಕ್ಕೆ ಅವ್ರಿಗೆ ದೇವರು ಇದೇ ಥರ ಇದು ಮಾಡಿ ಚೆನ್ನಾಗಿ ಒಳ್ಳೆಯ ಆರೋಗ್ಯ ಕ್ಯಾಂಪು ಎಲ್ಲ ಮಾಡೋದು ದೇವರು ಅನುಗ್ರಹಿಸ್ತೀವಿ.